ನಮಸ್ಕಾರ ಎಲ್ರಿಗೆ ಸಹ. ಇವತ್ತಿನ ವಿಷಯ ಅಂತ ಹೇಳಿದ್ರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇವತ್ತಿನ ವಿಷಯ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿರುವ ಎಲ್ಲ ಹುಡುಗರಿಗೆ ಒಂದು ಹುಡುಗನನ್ನು ಬಿಟ್ಟು ಬಾಕಿಯ ಎಲ್ಲ ಹುಡುಗರಿಗೆ ರಕ್ಷಿತಾ ಅಂತ ಹೇಳಿದ್ರೆ ಪಂಚಪ್ರಾಣ. ಮತ್ತೆ ರಕ್ಷಿತಾ ಅಂತ ಹೇಳಿದ್ರೆ ಭಾರಿ ಇಷ್ಟ. ರಕ್ಷಿತಾ ತುಂಬಾನೇ ಇಷ್ಟ. ಅರ್ಥ ಆಯ್ತಾ ನಿಮಗೆ? ಸೊ ಹುಡುಗಿಯರಿಗೆ ಸ್ವಲ್ಪ ಜನಕ್ಕೆ ಇಷ್ಟ ಇಲ್ಲ ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ. ಅದು ಹಾಗೇನಲ್ಲ, ಹುಡುಗಿಯರು ಫ್ರೆಂಡ್ಶಿಪ್ ಅಷ್ಟು ಬೇಗ ಆಗಲ್ಲ, ಅವರಿಗೆ ಒಂದು ಜೆಲಸ್ ಇರ್ತದೆ. ಅದೇ ನೀವು ಹುಡುಗರು ಬೇಗ ಫ್ರೆಂಡ್ಶಿಪ್ ಆಗ್ತಾರೆ, ಅದೇ ಹುಡುಗಿ ಸಹ ಒಳ್ಳೆ ಒಂದು ಫ್ರೆಂಡ್ಶಿಪ್ ಆಗ್ತಾರೆ. ಅದೇ ಪ್ರಕಾರ ನೋಡೋದಾದ್ರೆ ಯಾರಿಗೆಲ್ಲ ರಕ್ಷಿತ ಇಷ್ಟ ಬಿಗ್ ಬಾಸ್ ಮನೆಯಲ್ಲಿ? ಫಸ್ಟ್ ಓಟು ಮಾಳುಗೆ ಒಂದು ಸ್ವಂತ ತಂಗಿ ತರ ಟ್ರೀಟ್ ಮಾಡಿಕೊಂಡು ಪಂಚ ಪ್ರಾಣ ರಕ್ಷಿತನಿಗೆ ಸಹ ಮಾಳು ಅಂದ್ರೆ ಭಾರಿ ಇಷ್ಟ. ಅದಾದ ಬಳಿಕ ನೆಕ್ಸ್ಟ್ ರಘುಗೆ ಸಹ ತುಂಬಾ ಇಷ್ಟ. ರಕ್ಷಿತನನ್ನು ಎಲ್ಲಿ ಸಹ ಬಿಟ್ಟು ಕೊಟ್ಟಿಲ್ಲ, ತುಂಬಾನೇ ಒಂದು ಚೆನ್ನಾಗಿ ರಕ್ಷಿತನನ್ನು ನೋಡ್ಕೊಳ್ತಾರೆ. ಅಡುಗೆ ಮಾಡೋ ವಿಚಾರ ಆಗಲಿ ಭಾರಿ ವಿಷಯ ಇದರಲ್ಲೇ. ನೆಕ್ಸ್ಟ್ ರಕ್ಷಿತನಿಗೆ ಗಿಲ್ಲಿಯನ್ನು ಎಷ್ಟೇ ಸಲ ನಾಮಿನೇಟ್ ಮಾಡಿದ್ರು ಸಹ ರಕ್ಷಿತನಿಗೆ ಗಿಲ್ಲಿ ಅಂದ್ರೆ ಇಷ್ಟ, ಗಿಲ್ಲಿಗೆ ಸಹ ರಕ್ಷಿತ ಅಂದ್ರೆ ಇಷ್ಟ. ತುಂಬಾನೇ ಇವರಿಬ್ಬರ ಮಧ್ಯೆ ಒಂದು ಒಳ್ಳೆಯ ಸಂಬಂಧ, ಸೂಪರ್, ನೋಡಕ್ಕೆ ಸಹ ಜನರಿಗೆ ಖುಷಿ ಆಗ್ತದೆ. ನೆಕ್ಸ್ಟ್ ಹೊಸ ಸೇರ್ಪಡೆ ಸೂರಜ್ ಹಾಗೂ ರಕ್ಷಿತ ಅವರದ್ದು ಒಂದು ಬೇರೆ ತರನೇ ಬಾಂಡಿಂಗ್, ಭಾರಿ ಚಂದ ಅವರಿಬ್ರು. ಸೂರಜ್ಗೆ ರಕ್ಷಿತ ಅಂದ್ರೆ ತುಂಬಾ ಇಷ್ಟ. ಮೊದಲು ರಾಶಿಕನಿಗೆ ರಕ್ಷಿತ ಇಷ್ಟ ಇರಲಿಲ್ಲ, ಹಾಗಾಗಿ ಸೂರಜ್ ಅಷ್ಟು ರಕ್ಷಿತನ ಜೊತೆ ಸೇರ್ತಿರ್ಲಿಲ್ಲ. ಇವಾಗ ರಾಶಿಕನಿಗೆ ಸಹ ರಕ್ಷಿತ ಅಂದ್ರೆ ಇಷ್ಟ. ಅದಾದ ಬಳಿಕ ಈಗ ರೀಸೆಂಟ್ ಆಗಿ ಬಂದ ರಜತಿಗೆ ಸಹ ತುಂಬಾ ಇಷ್ಟ. ಯಾರು? ರಜತಿಗೆ ಸಹ ತುಂಬಾ ಇಷ್ಟ. ರಜತ್ ಸಹ ಚೆನ್ನಾಗಿ ಮಾತಾಡ್ಕೊಳ್ತಾರೆ. ಇನ್ನು ಧನುಷ್ಗೆ ಸ್ವಲ್ಪ ಇಷ್ಟ, ಆ ಕಡೆ ಇಷ್ಟನು ಏನಂತ ಹೇಳಕ್ಕಾಗಲ್ಲ ವ್ಯಕ್ತಿ. ಧನುಷನ್ನು ನಾವು ಅಷ್ಟು ಜಡ್ಜ್ ಮಾಡಕ್ ಆಗಲ್ಲ, ಅವನು ಏನಂತಾನೆ ಅರ್ಥ ಆಗಲ್ಲ. ಇಷ್ಟು ಜನಕ್ಕೆ ರಕ್ಷಿತ ಇಷ್ಟ. ಇನ್ನು ರಕ್ಷಿತ ಇಷ್ಟ ಇಲ್ಲದ ವ್ಯಕ್ತಿ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೇಲಿ ಅದು ಧ್ರುವ ಅಂತ ಒಬ್ಬನೇ. ಧ್ರುವ ಅಂತ ಬೇರೆ ತರ ಕ್ಯಾರೆಕ್ಟರ್. ಅವ್ರಿಗೆ ಏನು ಇಷ್ಟ ಆದ್ರೂ ಸಹ ಇಷ್ಟ ಆಗದಿದ್ರು ಸಹ ರಕ್ಷಿತನಿಗೆ ಏನು ವಿಷಯ ಆಗಲ್ಲ. ಇಲ್ಲಿ ಮೈನ್ ವಿಷಯ ಇರುವುದು, ರಕ್ಷಿತ ಇಷ್ಟು ಜನರಿಗೆ ಇಷ್ಟ ಆಗೋದಕ್ಕೆ ಏನ್ ರೀಸನ್ ಇರ್ಬೋದು? ಅರ್ಥ ಆಯ್ತಾ ನಿಮ್ಗೆ? ಒಬ್ಬ ವ್ಯಕ್ತಿ ಅಷ್ಟು ಜನರಿಗೆ ಮನೆಯಲ್ಲಿ ಇಷ್ಟ ಆಗ್ಬೇಕಂತ ಹೇಳಿದ್ರೆ ಒಂದು ಏನ್ ರೀಸನ್ ಇರ್ಬೋದು? ಇವಳದೊಂದು ಮುಗ್ಧ ಸ್ವಭಾವ ಅದೇ ಒಂದು ರೀಸನ್. ಏನಂತ ಹೇಳಿದ್ರೆ ಮುಗ್ಧ ಮನಸ್ಸಿನವಳು. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಒಂದು ಈಗ ಅಷ್ಟು ಜನ ಹೆಂಗಸರಿದ್ದಾರಲ್ಲ ಮನೆಯಲ್ಲಿ, ಯಾರು ಸಹ ಅಡಿಗೆ ರೂಮ್ಗೆ ಹೋಗುದೇ ಇಲ್ಲ. ಅಷ್ಟು ಮನೆ ಅಡುಗೆದು ಜವಾಬ್ದಾರಿ ಇಲ್ಲಿ ತನಕ ತಗೊಂಡದ್ದು ರಕ್ಷಿತ. ಅಷ್ಟು ಜನರಿಗೆ ಊಟ ಹಾಕಿಕೊಂಡು ಅವಳು ಲಾಸ್ಟ್ ಅಲ್ಲಿ ಊಟ ಮಾಡಿ, ಎಲ್ಲರೂ ಊಟ ಆದ್ಮೇಲೆ ಊಟ ಮಾಡಿ ಎಲ್ಲರಿಗೆ ಸಹ ತಗೊಳ್ಳಿ ಅಂತೇಳಿ ಅದು ಮನಸ್ಸಿಂದ ಮಾಡುದು. ಅದರಲ್ಲಿ ಒಂದು ದಿನ ಆಚೆ ಹೋಗಿ ಇಲ್ಲ ಪಕ್ಕದ ಹೋಗಿ ನಾನು ಇಷ್ಟು ಜನರಿಗೆ ಅಡುಗೆ ಮಾಡಿ ಹಾಕಿದ್ದೇನೆ, ನನ್ನನ್ನು ಎಲ್ಲರೂ ನಾಮಿನೇಟ್ ಮಾಡಿಬಿಟ್ರು ಅಂತ ಒಂದು ದಿನ ಈ ರಕ್ಷಿತನ ಬಾಯಿಯಲ್ಲಿ ಬರಲಿಲ್ಲ. ಹಾಗೆ ನೀವು ನೋಡೋದಾದ್ರೆ ರಕ್ಷಿತ ಯಾರನ್ನು ಸಹ, ಗೊತ್ತಾಯ್ತಾ ನಿಮ್ಗೆ, ಒಂದು ಮನಸ್ಸಲ್ಲಿ ಒಂದು ಯಾವುದೇ ಒಂದು ಕಲ್ಮಶ ಇಲ್ಲದ ಅವರನ್ನು ಎಲ್ಲ ಇದು ಮಾಡ್ತಾರೆ. ಅದು ಬಿಟ್ರೆ ಒಂದು ಒಂದು ಅವ್ರಿಗೆ ಜನರಿಗೆ ಈಗ ಒಂದು ವ್ಯಕ್ತಿಯ ಜೊತೆ ನಾವು ಒಂದು 10 ನಿಮಿಷ ಮಾತಾಡಿದ್ರೆ ಆ ವ್ಯಕ್ತಿ ಯಾವ ರೀತಿಯವನು ಅಂತ ಹೇಳಿ ಗೊತ್ತಾಗ್ತದೆ ನಮ್ಗೆ. ಅದೇ ಅರ್ಥ ಆಯ್ತಾ ನಿಮ್ಗೆ? ಈಗ ಬಿಗ್ ಬಾಸ್ ಮನೆಗೆ ಇವ್ರು ಹೋಗಿ 70 ದಿನ ಆಗ್ತಾ ಬಂತು. 70 ದಿನದಲ್ಲಿ ಒಬ್ಬನನ್ನು ಜಡ್ಜ್ ಮಾಡಕ್ಕಾಗಲ್ವಾ? ಅದೇ ಪ್ರಕಾರ 70 ದಿನದಲ್ಲಿ ಇವರು ರಕ್ಷಿತನನ್ನು ಜಡ್ಜ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ರಕ್ಷಿತನ ಮನಸ್ಸಲ್ಲಿ ಯಾವುದೇ ಕಲ್ಮಶ ಇಲ್ಲ. ಒಂದು ಚಿಕ್ಕ ಹುಡುಗಿ ತರ ಇದು ಮಾಡ್ತಾಳೆ, ಭಾರಿ ಒಂದು ಒಳ್ಳೆಯ ವ್ಯಕ್ತಿ ಅಂತೇಳಿ ಇವರಿಗೆ ಅನಿಸಿದೆ. ನಮಗೆ 1 ಗಂಟೆ ಎಪಿಸೋಡ್ ನೋಡುವವರೆಗೆ ಗೊತ್ತಾಗಲ್ಲ, ಅಲ್ಲಿ ಲೈವ್ ಅಲ್ಲಿ ನೀವು ನೋಡ್ಬೇಕು. ಅಷ್ಟು ಜನಗೆ ಅಡುಗೆ ಮಾಡಿ ಹಾಕುದು, ಎಲ್ಲರ ಸಹಾಯ ಇದೆ, ಅದು ಬೇರೆ ವಿಷಯ. ಆದ್ರೂ ಸಹ ಅಷ್ಟೊಂದು ಸಾಮಾನ್ಯವಾದ ವಿಷಯ ಅಲ್ಲ ಅದು. ಅರ್ಥ ಆಯ್ತಾ ನಿಮ್ಗೆ? ಮನೆಯ ಕೆಲಸ ಆಗಲಿ ಬಾಕಿದೆಲ್ಲ ಎಲ್ಲನು. ಮತ್ತೆ ರಕ್ಷಿತ ಮಾತಾಡುವಾಗಲೂ ಅವರಿಗೆ ಖುಷಿ ಆಗ್ತದೆ. ರಕ್ಷಿತ ಒಬ್ಬರ ಬಗ್ಗೆ ಏನ್ ಗೊತ್ತುಂಟಾ ಸೂರಜ್, ಅವಳು ಹಾಗೆ, ಅವಳ ಹಿಂದೆ ಹೋಗ್ಬೇಡ ನೀನು ಅಂತ ಹೇಳಿ ಸ್ಪಂದನ ತರ ಮಾತಾಡಲ್ಲ. ಸ್ಪಂದನ ನೋಡಿ, ಸ್ಪಂದನನ ಸೈಡಿಗೆ ಯಾರಾದ್ರೂ ಹೋದ್ರೆ ಸ್ಪಂದನ ಇನ್ನೊಬ್ಬರ ಬಗ್ಗೆ ಹೇಳಿದ ಹಾಗೆ ಅವರು ಹಾಗೆ ಹೀಗೆ ಅಂತ ಹೇಳಿ ಸ್ಪಂದನ ಅವರು. ನೀವು ಸ್ಪಂದನ ರೀತಿ ರಕ್ಷಿತ ಇಲ್ಲ. ಹಾಗಾಗಿ ರಕ್ಷಿತನೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ತುಂಬಾ ಜನಕ್ಕೆ ಇಷ್ಟ ಆಗಿದೆ. ಬಿಗ್ ಬಾಸ್ ಮನೆಯ ಆಚೆ ಜನರಿಗೆ ಸಹ ರಕ್ಷಿತ ತುಂಬಾ ಕ್ರೇಜ್ ಹುಟ್ಟಿಸ್ತಾಳೆ. ರಕ್ಷಿತ ಅಂದ್ರೆ ತುಂಬಾ ಫ್ಯಾನ್ಸ್ ಇದ್ದಾರೆ. ನಿಮಗೆ ರಕ್ಷಿತನ ಬಗ್ಗೆ ಏನ್ ಅನ್ಸ್ತದೆ ಅಂತ ಹೇಳಿ ಒಂದು ಕಮೆಂಟ್ ಹಾಕಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮ್ದೊಂದು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.